ವಿಧಿಯಾಟದ ವಧು ಭಾಗ 8 ಕಥೆಯನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲು ಕಥೆಯ ಮೊದಲನೇ ಭಾಗವನ್ನು ಖಂಡಿತ ನೋಡಿ. ಅದರ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ, ಜೊತೆಗೆ ಕಮೆಂಟ್ ಬಾಕ್ಸ್ನಲ್ಲೂ ಕೂಡ ಪಿನ್ ಮಾಡಿರುತ್ತೇನೆ. ಸೊ ನೀವು ಅಲ್ಲಿಂದಾನು ಹೋಗಿ ನೋಡಬಹುದು. ಶಂಕರ್ ಹೆಗಡೆಯವರು ಊಟದ ಒಂದು ತುತ್ತು ಬಾಯಿಗಿಟ್ಟುಕೊಂಡರು. ಗಟ್ಟಿಯಾಗಿ ಚೀರಿ ಕೇಳುತ್ತಾರೆ, ಈ ಅಡುಗೆಯನ್ನು ಯಾರು ಮಾಡಿದ್ದು? ಅನನ್ಯಾಗೆ ತಡಕ್ಕನೆ ಶಾಕ್ ಆಗಿ ಕೈಯಿಂದ ಚಮಚ ಕೆಳಗೆ ಬೀಳುತ್ತದೆ. ಅವಳು ಭಯದಿಂದ ನಡುಗುತ್ತಾ ತನ್ನ ಜಾಗದಲ್ಲಿ ಎದ್ದು ನಿಂತು, ಅಪ್ಪಯ್ಯ, ನಾನು ಅಡುಗೆಯನ್ನು ಮಾಡಿದ್ದು ಎಂದು ಹೇಳುತ್ತಾಳೆ. ಆದರೆ ಅದು ಅನನ್ಯ ಅಷ್ಟೊಂದು ಗಾಬರಿಯಾಗಿದ್ದನ್ನು ನೋಡಿ ವಿಕ್ರಮ್ ತನ್ನ ಅಪ್ಪನ ಕಡೆ ನೋಡುತ್ತಾನೆ. ವಿಕ್ರಮ್ ತನ್ನನ್ನೇ ದಿಟ್ಟಿಸಿ ನೋಡುತ್ತಿರೋದನ್ನು ಕಂಡ ಶಂಕರ್ ಹೆಗಡೆಯವರು ತಮ್ಮ ಕೈಯಲ್ಲಿದ್ದ ಚಮಚವನ್ನು ಪ್ಲೇಟ್ನಲ್ಲಿಟ್ಟು ಅನನ್ಯ ಕಡೆ ನೋಡಿ, ತುಂಬ ಚೆನ್ನಾಗಿದೆ ಅಡುಗೆ ಮಾಡಿದ್ದೀಯಮ್ಮ, ನನಗೆ ನಿನ್ನ ಕೈ ಅಡುಗೆ ತುಂಬ ಇಷ್ಟ ಆಯಿತು ಅಂತಾರೆ. ಈ ಖುಷಿಗೆ ನಾನು ನಿನಗೆ ನಿನ್ನ ಮೊದಲ ಅಡುಗೆಯ ನೆನಪಿಗಾಗಿ ಒಂದು ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೀನಿ ಅಂತಾರೆ ಶಂಕರ್. ಅನನ್ಯ ಮೆಲ್ಲನೆ, ಅಪ್ಪಾಜಿ, ಇದರ ಅಗತ್ಯವೇನೂ ಇಲ್ಲ, ನಿಮಗೆ ನನ್ನ ಕೈ ಅಡುಗೆ ಇಷ್ಟವಾಯಿತಲ್ಲ, ನನಗೆ ಅದೇ ದೊಡ್ಡ ಭಾಗ್ಯ ಅಂತಾಳೆ. ಖಂಡಿತ ಇದರ ಅಗತ್ಯವಿದೆ. ಊಟ ಮುಗಿದ ಮೇಲೆ ನೀನು ಮತ್ತು ವಿಕ್ರಮ್ ಇಬ್ಬರೂ ಲೈಬ್ರರಿಗೆ ಬನ್ನಿ ಅಂತ ಹೇಳಿ ಶಂಕರ್ ಹೆಗಡೆಯವರು ಮತ್ತೆ ಊಟ ಮಾಡಲು ಶುರು ಮಾಡುತ್ತಾರೆ. ಅನನ್ಯ ವಾಪಸ್ ತನ್ನ ಜಾಗದಲ್ಲಿ ಕೂತು ಊಟ ಮಾಡೋಕ್ಕೆ ಶುರು ಮಾಡುತ್ತಾಳೆ. ಅವಳಿಗೆ ಅಲ್ಲಿರೋರ ಮುಖ ಎತ್ತಿ ನೋಡೋಕ್ಕೂ ಧೈರ್ಯ ಇರಲಿಲ್ಲ. ಎಲ್ಲರ ಊಟ ಮುಗಿದ ಮೇಲೆ ಅನನ್ಯ ಮತ್ತು ವಿಕ್ರಮ್ ಇಬ್ಬರು ಸೈಲೆಂಟಾಗಿ ಲೈಬ್ರರಿ ರೂಮ್ಗೆ ಹೋಗುತ್ತಾರೆ. ಲೈಬ್ರರಿಯೊಳಗೆ ಹೋದಾಗ ಅನನ್ಯಾಗೆ ಶಂಕರ್ ಹೆಗಡೆಯವರ ಕೈಯಲ್ಲಿ ಕೆಲವು ಡಾಕ್ಯುಮೆಂಟ್ಗಳು ಕಾಣಿಸುತ್ತವೆ. ಅಷ್ಟಕ್ಕೂ ಅವು ಯಾವುದರ ಪೇಪರ್ಸ್ ಅಂತ ಅವಳಿಗೆ ಅರ್ಥವೇ ಆಗ್ತಿರಲ್ಲ. ಶಂಕರ್ ಹೆಗಡೆಯವರು ಅನನ್ಯ ಕಡೆ ನೋಡಿ, ತಗೋ ಮಗು, ಇದು ನನ್ನ ಕಡೆಯಿಂದ ನಿನಗೆ ಒಂದು ಸಣ್ಣ ಗಿಫ್ಟ್ ಅಂತ ಹೇಳಿ ಆ ಡಾಕ್ಯುಮೆಂಟ್ಗಳನ್ನು ಅವಳ ಕಡೆ ನೀಡ್ತಾರೆ. ಅನನ್ಯ ಸೈಲೆಂಟಾಗಿ ಆ ಪೇಪರ್ಗಳನ್ನು ತಗೊಳ್ತಾಳೆ. ಇವೇನು ಪೇಪರ್ಸ್ ಅಂತ ಗಮನವಿಟ್ಟು ಓದಿ ನೋಡಿದಾಗ ಅವು ಯಾವುದೋ ಪ್ರಾಪರ್ಟಿ ಡಾಕ್ಯುಮೆಂಟ್ ಅಂತ ಗೊತ್ತಾಗುತ್ತದೆ. ಆದರೆ ಈ ಆಸ್ತಿ ಪೇಪರ್ಗಳನ್ನು ನಾನು ತೆಗೆದುಕೊಂಡು ಏನು ಮಾಡಲಿ ಅಂತ ಅನನ್ಯ ಯೋಚಿಸ್ತಾಳೆ. ವಿಕ್ರಮ್ ಸುಮ್ಮನೆ ನಿಂತು ಅಪ್ಪ ಮತ್ತು ಹೆಂಡತಿ ಮಾತನಾಡೋದನ್ನು ನೋಡ್ತಾ ಇರ್ತಾನೆ. ಅಪ್ಪಯ್ಯ, ಈ ಪ್ರಾಪರ್ಟಿನ ನಾನು ಇಟ್ಕೊಂಡು ಏನು ಮಾಡಲಿ ಅಂತ ಅನನ್ಯ ಕೇಳ್ತಾಳೆ. ಇದು ನನ್ನ ಕಡೆಯಿಂದ ನಿನಗೆ ಕೊಡ್ತಿರೋ ಸಣ್ಣ ಗಿಫ್ಟ್ ಮಗು, ನೀನು ಇದಕ್ಕೆ ಬೇಡ ಅನ್ನೋ ಹಾಗಿಲ್ಲ. ಯಾಕಂದರೆ ಸುನೈನಾ ಈ ಮನೆಗೆ ಸೊಸೆಯಾಗಿ ಬಂದಾಗಲೂ ನಾನು ಅವಳಿಗೆ ಗಿಫ್ಟ್ ಕೊಟ್ಟಿದ್ದೆ. ಈಗ ನೀನು ಇದನ್ನು ತೆಗೆದುಕೊಳ್ಳದಿದ್ದರೆ ನಾನು ನಿಮ್ಮಿಬ್ಬರ ನಡುವೆ ಭೇದ ಭಾವ ಮಾಡಿದೆ ಅಂತ ನನಗೆ ಬೇಸರವಾಗುತ್ತದೆ ಅಂತಾರೆ ಶಂಕರ್ ಹೆಗಡೆಯವರು. ಅಪ್ಪಯ್ಯ, ನಿಮಗೆ ಹಾಗೆ ಅನಿಸೋದು ಬೇಡ, ಆದರೆ ನನಗೆ ನಿಜವಾಗ್ಲೂ ಇದರ ಅಗತ್ಯವಿಲ್ಲ ಅಂತ ಅನನ್ಯ ತಿಳಿಸಿ ಹೇಳೋಕೆ ನೋಡ್ತಾಳೆ. ಆಗ ವಿಕ್ರಮ್ ಅನನ್ಯಾಗೆ, ತಗೋ ಅನನ್ಯ, ಅಪ್ಪನ ಆಶೀರ್ವಾದ ಅಂದ್ಕೊಂಡು ತಗೋ ಅದನ್ನು ಅಂತಾನೆ. ವಿಕ್ರಮ್ನ ಮಾತು ಕೇಳಿ ಅನನ್ಯ ಬೇರೆ ಏನೂ ಅನ್ನದೆ ಸುಮ್ಮನೆ ಆ ಪೇಪರ್ಸ್ಗಳನ್ನು ತೆಗೆದುಕೊಳ್ಳುತ್ತಾಳೆ. ವಿಕ್ರಮ್ ಅನನ್ಯಾಳ ಕಡೆ ನೋಡಿ, ನೀನು ರೂಮ್ಗೆ ಹೋಗಿ ಆರಾಮಾಗಿ ರೆಸ್ಟ್ ತಗೋ, ಬೆಳಗ್ಗೆಯಿಂದ ತುಂಬ ದಣಿದಿದ್ದೀಯ, ನನಗೆ ಅಪ್ಪನ ಜೊತೆ ಸ್ವಲ್ಪ ಮಾತನಾಡೋದಿದೆ ಅಂತಾನೆ. ಸರಿ ಅಂತ ಹೇಳಿ ಅನನ್ಯ ಲೈಬ್ರರಿಯಿಂದ ಹೊರಟು ಹೋಗುತ್ತಾಳೆ. ಅನನ್ಯ ಹೋದ ಮೇಲೆ ವಿಕ್ರಮ್ ತನ್ನ ಅಪ್ಪನ ಕಡೆ ನೋಡಿ, ನೀವು ಕೊಟ್ಟ ಮಾತಿಗೆ ಬದ್ಧರಾಗಿದ್ದೀರಾ ಅಂತ ತಿಳಿದು ಖುಷಿಯಾಯಿತು ಅಂತ ಹೇಳಿ ಅಲ್ಲಿಂದ ಹೋಗೋಕೆ ತಿರುಗುತ್ತಾನೆ. ವಿಕ್ರಮ್, ನಾನು ನಿನ್ನ ಅಪ್ಪ, ನಿನಗೆ ಸಂಬಂಧಿಸಿದ ವಿಷಯಗಳನ್ನು ನಾನು ಗೌರವಿಸಲ್ಲ ಅಂತ ನಿನಗೇಕೆ ಅನಿಸುತ್ತೆ? ಅನನ್ಯ ಈ ಮನೆಯ ಸೊಸೆ ಅಂತಾರೆ ಶಂಕರ್. ವಿಕ್ರಮ್ ಯಾವುದೇ ಉತ್ತರ ಕೊಡದೆ ಬಾಗಿಲ ಕಡೆ ನಡೆಯುತ್ತಾನೆ. ವಿಕ್ರಮ್ ಹೋಗುವುದನ್ನೇ ನೋಡಿ ಶಂಕರ್ ಹೆಗಡೆಯವರು ಕೋಪದಿಂದ, ನಾನು ಮಾಡಿದ ಆ ಒಂದು ತಪ್ಪಿಗೆ ಇವನ್ಯಾವಾಗೋ ನನಗೆ ಶಿಕ್ಷೆ ಕೊಡೋದನ್ನು ನಿಲ್ಲಿಸ್ತೀಯಾ ಅಂತ ಗರ್ಜಿಸುತ್ತಾರೆ. ಬಾಗಿಲು ಮುಚ್ಚುತ್ತಾ ವಿಕ್ರಮ್, ನೀವು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀರಾ ಅನ್ನೋದು ನಿಮಗೆ ಗೊತ್ತು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಹಿಂದೆ ಶಂಕರ್ ಹೆಗಡೆಯವರು ನಿರಾಶೆಯಿಂದ ಸೋಫಾದ ಮೇಲೆ ಕೂತು ತಮ್ಮ ಫೋನಿನಿಂದ ಯಾರಿಗೋ ಕಾಲ್ ಮಾಡ್ತಾರೆ. ವಿಕ್ರಮ್ ಲೈಬ್ರರಿಯಿಂದ ನೇರವಾಗಿ ತನ್ನ ರೂಮ್ಗೆ ಬರ್ತಾನೆ. ಒಳಗೆ ಬಂದು ನೋಡಿದಾಗ ಅನನ್ಯ ಈಗಾಗಲೇ ಗಾಢ ನಿದ್ರೆಗೆ ಜಾರಿದ್ದಳು. ಅವಳು ನೆಮ್ಮದಿಯಿಂದ ನಿದ್ರಿಸೋದನ್ನು ನೋಡಿ ವಿಕ್ರಮ್ ಸದ್ದಿಲ್ಲದೆ ಹೋಗಿ ಅವಳ ಪಕ್ಕದಲ್ಲಿ ಮಲಗಿಕೊಳ್ಳುತ್ತಾನೆ. ಅನನ್ಯಾಳ ಮುಖದ ಕಡೆ ತಿರುಗಿ ಅವಳನ್ನೇ ನೋಡುತ್ತಾ ನೋಡುತ್ತಾ
ಅಲ್ಲೇ ನಿದ್ರೆಗೆ ಜಾರುತ್ತಾನೆ. ಇತ್ತ ಇಷ್ಟೊತ್ತಿನಿಂದ ನಿದ್ರೆ ಮಾಡೋಕೆ ಟ್ರೈ ಮಾಡ್ತಿದ್ದ ಅನನ್ಯ ಹಾಸಿಗೆಯ ಮೇಲೆ ಯಾರೋ ಬಂದು ಮಲಗಿದ್ದ ಸದ್ದು ಕೇಳಿ ಕಣ್ಣು ತೆರೆದು ನೋಡ್ತಾಳೆ. ಪಕ್ಕದಲ್ಲಿ ವಿಕ್ರಮ್ ತುಂಬ ನೆಮ್ಮದಿಯಿಂದ ನಿದ್ರಿಸುತ್ತಿರೋದು ಕಾಣಿಸುತ್ತದೆ. ಅವನನ್ನು ನೋಡಿ ಅನನ್ಯಳ ಮುಖದಲ್ಲಿ ಮುದ್ದಾದ ನಗು ಮೂಡುತ್ತದೆ. ಅವಳು ವಿಕ್ರಮ್ನನ್ನೇ ನೋಡುತ್ತಾ ಮೆಲ್ಲಗೆ ನಿದ್ರೆಗೆ ಜಾರುತ್ತಾಳೆ. ಮಾರನೇ ದಿನ ಮೈಸೂರಿನ ಒಂದು ದೊಡ್ಡ ರೆಸ್ಟೋರೆಂಟ್ನಲ್ಲಿ ಅನನ್ಯ ಟೇಬಲ್ ಬಳಿ ಕೂತು ಯಾರನ್ನೋ ಕಾಯ್ತಿದ್ದರು. ಫೋನ್ನಲ್ಲಿ ಯಾರ ಜೊತೆಯೂ ಮಾತನಾಡಿ ಕಟ್ ಮಾಡಿದ ಮೇಲೆ ಪಕ್ಕದಲ್ಲಿದ್ದ ಕಾಫಿ ಕಪ್ ಎತ್ತಿ ಸಿಪ್ ಮಾಡೋಕೆ ಶುರು ಮಾಡುತ್ತಾಳೆ. ಅಷ್ಟರಲ್ಲಿ ಆ ರೆಸ್ಟೋರೆಂಟ್ ಒಳಗೆ ಒಬ್ಬ ವ್ಯಕ್ತಿ ಬರ್ತಾನೆ. ತನ್ನ ಕಣ್ಣಿನ ಕೂಲಿಂಗ್ ಗ್ಲಾಸ್ ತೆಗೆದು ಜೇಬಿನಲ್ಲಿಟ್ಟುಕೊಂಡು ಅನನ್ಯ ಕಡೆ ಹೆಜ್ಜೆ ಹಾಕುತ್ತಾನೆ. ಅವನು ಹತ್ತಿರ ಬರುತ್ತಿದ್ದಂತೆ ನಾನಿಲ್ಲಿ ಕೂತ್ಕೋಬಹುದಾ ಅಂತ ಪಕ್ಕದಲ್ಲಿದ್ದ ಖಾಲಿ ಚೇರ್ ತೋರಿಸಿ ಕೇಳ್ತಾನೆ. ಅವನು ಬೇರೆ ಯಾರೂ ಅಲ್ಲ, ವಿರಾಟ್. ಅನನ್ಯ ವಿರಾಟ್ನ ನೋಡಿ ಖಂಡಿತ ಕೂತ್ಕೊಳ್ಳಿ, ನಾನು ನಿಮಗಾಗಿಯೇ ಕಾಯ್ತಿದ್ದೆ. ಬರೋಕೆ ಯಾಕೆ ಇಷ್ಟೊಂದು ಲೇಟ್ ಮಾಡಿದ್ರಿ ಅಂತ ಕೇಳ್ತಾಳೆ. ವಿರಾಟ್ ಕೂತ್ಕೊಳ್ತಾ ಲೇಟ್ ಆಗಿದ್ದಕ್ಕೆ ರೀಸನ್ ಹೇಳ್ತೀನಿ. ನಿನ್ನ ಗಂಡ ಅಂದರೆ ನನ್ನ ಫ್ರೆಂಡ್ನಿಂದಾಗಿ ಲೇಟ್ ಆಯಿತು. ನಾವಿಬ್ಬರು ಯಾವುದೋ ಬಿಸ್ನೆಸ್ ವಿಷಯ ಮಾತನಾಡುತ್ತಿದ್ದೇವೆ. ಅಷ್ಟರಲ್ಲಿ ನಿನ್ನ ಕಾಲ್ ಬಂತು. ತಕ್ಷಣವೇ ಅಲ್ಲಿಂದ ಹೊರಟು ಬಂದೆ. ಓ ಹೌದಾ, ನಿನ್ನೆ ನೀವು ನನ್ನ ಹತ್ತಿರ ಏನೋ ಹೇಳ್ತಿದ್ದೀರಲ್ಲ ಅಂತ ಅನನ್ಯ ನೆನಪಿಸ್ತಾಳೆ. ಹೌದು, ನನಗೆ ನೆನಪಿದೆ. ನಾನು ಅದನ್ನು ಹೇಳೋಕೇನೆ ಇಲ್ಲಿ ಬಂದಿದ್ದು ಅಂತ ಹೇಳಿ ತನ್ನ ಬಳಿ ಇದ್ದ ಒಂದು ಕವರ್ ಅನನ್ಯ ಕಡೆ ನೀಡ್ತಾ, ನನಗೆ ಸಿಕ್ಕಿರೋ ಇನ್ಫಾರ್ಮೇಷನ್ ಪ್ರಕಾರ ನೀನು ಯಾರಿಂದಲೂ ಜೀವ ಉಳಿಸಿಕೊಂಡು ಓಡಿ ಬರ್ತಿದ್ದೀಯಾ. ಮತ್ತೆ ನನ್ನ ನಿಶ್ಚಿತಾರ್ಥವಾಗಿದ್ದ ಹುಡುಗ ನನಗೆ ದ್ರೋಹ ಮಾಡಿದ್ದ ಅಂತ ವಿಕ್ರಮ್ಗೆ ಸುಳ್ಳು ಹೇಳಿ ಮದುವೆಯಾಗಿದ್ದೀಯಾ. ಇದು ನಿಜ ಅಲ್ವಾ ಅಂತ ಕೇಳ್ತಾನೆ. ವಿರಾಟ್ ಬಾಯಲ್ಲಿ ಈ ಮಾತು ಕೇಳಿ ಅನನ್ಯಾಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಯಿತು. ಯಾವತ್ತಾದರೂ ಒಮ್ಮೆ ತನ್ನ ಸತ್ಯ ಯಾರಿಗಾದರೂ ಗೊತ್ತಾಗುತ್ತದೆ ಅನ್ನೋದು ಅವಳಿಗೆ ಗೊತ್ತಿತ್ತು. ಆದರೆ ಇಷ್ಟೊಂದು ಬೇಗ ಇವತ್ತೇ ಗೊತ್ತಾಗುತ್ತೆ ಅಂತ ಅವಳು ಕನಸಿನಲ್ಲಿಯೂ ಯೋಚಿಸಿರಲಿಲ್ಲ. ಅನನ್ಯಾಗೆ ವಿರಾಟ್ಗೆ ಏನು ಸಮಜಾಯಿಷಿ ಕೊಡಬೇಕು ಅಂತಾನೆ ಅರ್ಥವಾಗದೆ ಶಾಕ್ನಲ್ಲಿ ಕೂತಿದ್ಲು. ಅಷ್ಟರಲ್ಲಿ ವಿರಾಟ್ ಧ್ವನಿ ಕೇಳಿ ಅವಳು ಆ ಯೋಚನೆಯಿಂದ ಹೊರಗೆ ಬರ್ತಾಳೆ. ನಾನು ನಿನ್ನ ವಿರುದ್ಧ ಇದ್ದ ಎಲ್ಲ ಎವಿಡೆನ್ಸ್ಗಳನ್ನು ನಾಶ ಮಾಡಿದ್ದೀನಿ. ಆ ಗೂಂಡಾಗಳು ಇನ್ಮೇಲೆ ನಿನ್ನ ಹತ್ತಿರ ಬರೋಕ್ಕೂ ಸಾಧ್ಯ ಇಲ್ಲ. ನೀನು ಯಾವುದೇ ಭಯವಿಲ್ಲದೆ ನೆಮ್ಮದಿಯಿಂದ ಇರಬಹುದು. ಒಂದೊಮ್ಮೆ ಆ ಗೂಂಡಾಗಳು ನಿನ್ನನ್ನು ಹುಡುಕಿಕೊಂಡು ಬರೋಕೆ ಟ್ರೈ ಮಾಡಿದ್ರು ನನಗೆ ಇನ್ಫಾರ್ಮ್ ಮಾಡು, ನಾನು ನಿನಗೆ ಎಲ್ಲ ರೀತಿಯ ಸಹಾಯ ಮಾಡ್ತೀನಿ ಅಂತ ವಿರಾಟ್ ಮುಗುಳ್ನಗುತ್ತಾ ಧೈರ್ಯ ತುಂಬುತ್ತಾನೆ. ಅನನ್ಯ ಆಶ್ಚರ್ಯದಿಂದ, ನನ್ನ ಬಗ್ಗೆ ಎಲ್ಲ ಗೊತ್ತಿದ್ರು ನೀನು ವಿಕ್ರಮ್ಗೆ ಏನೋ ವಿಷಯ ಹೇಳಲ್ವಾ? ಮತ್ತೆ ನನಗೆ ಸಹಾಯ ಮಾಡೋಕ್ಕೆ ಯಾಕೆ ಇಷ್ಟೊಂದು ರೆಡಿಯಾಗಿದ್ದೀಯಾ ಅಂತ ಕೇಳ್ತಾಳೆ. ಖಂಡಿತ ನಾನು ವಿಕ್ರಮ್ಗೆ ನಿನ್ನ ಸತ್ಯ ಹೇಳಲ್ಲ ಅಂತಾನೆ ವಿರಾಟ್. ಸ್ವಲ್ಪ ಹೊತ್ತು ಮಾತನಾಡಿ ವಿರಾಟ್ ಮಾತು ಮುಂದುವರಿಸುತ್ತಾ, ನಿನಗ್ಯಾಕೆ ಮದುವೆ ವಿಕ್ರಮ್ನನ್ನೇ ಆರಿಸಿಕೊಂಡೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನೀನು ಅವನನ್ನು ಮದುವೆಯಾಗಿದ್ದ ಅಂದ ಮೇಲೆ ನಾನೇನು ಮಾಡೋಕ್ಕೆ ಆಗಲ್ಲ. ನಿಮ್ಮಿಬ್ಬರ ಲೈಫ್ನಲ್ಲಿ ಡಿಸ್ಟರ್ಬ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ನನ್ನಿಂದಾಗಿ ವಿಕ್ರಮ್ ಲೈಫ್ನಲ್ಲಿ ಯಾವುದೇ ಪ್ರಾಬ್ಲಮ್ ಬರಬಾರದು ಅಂತ ಒಂದು ಕುತಂತ್ರದ ನಗುವಿನೊಡನೆ ಹೇಳುತ್ತಾನೆ. ಅನನ್ಯ ವಿರಾಟ್ನನ್ನೇ ದಿಟ್ಟಿಸಿ ನೋಡ್ತಿರ್ತಾಳೆ. ತನಗೆ ಗೊತ್ತಿದ್ದು ಈ ಮನುಷ್ಯ ತನಗೆ ಸಹಾಯ ಮಾಡುತ್ತಿದ್ದಾನಲ್ಲ ಅಂತ ಅವಳಿಗೆ ನಂಬೋಕೆ ಆಗ್ತಿರಲಿಲ್ಲ. ಧೀರಜ್ ಬಿಟ್ಟರೆ ಅನನ್ಯಾಳ ಪೂರ್ತಿ ಸತ್ಯ ಗೊತ್ತಿರೋ ಎರಡನೇ ವ್ಯಕ್ತಿ ಈ ವಿರಾಟ್. ಅನನ್ಯಾಗೆ ತನ್ನ ಕಿವಿಗಳನ್ನೇ ನಂಬೋಕೆ ಆಗ್ತಿರಲಿಲ್ಲ. ಯಾಕೆ ಹಾಗೆ ನೋಡ್ತಿದ್ದೀಯಾ ಅಂತ ವಿರಾಟ್ ಸಂಶಯದಿಂದ ಕೇಳ್ತಾನೆ. ನಾನೇನಾದರೂ ಕನಸು ಕಾಣ್ತಿದ್ದೀನಾ ಅಂತ ಅನನ್ಯ ತನ್ನ ಕೆನ್ನೆಗೆ ತಾನೇ ಚಿವಿಟಿ ಹಾಕಿ ನೋಡ್ತಾಳೆ. ಅಯ್ಯೋ, ಇದೇನು ಕನಸಲ್ಲ, ಆದರೂ ನೀನು ಯಾಕೆ ನನಗೆ ಸಹಾಯ ಮಾಡ್ತಿದ್ದೀಯಾ ವಿರಾಟ್ ಅಂತ ಕೇಳ್ತಾಳೆ. ಯಾಕೆಂದರೆ ನೀನು ನನ್ನ ಫ್ರೆಂಡ್ ಹೆಂಡತಿ, ಎಲ್ಲಕ್ಕಿಂತ ಹೆಚ್ಚಾಗಿ ನೀನು ಅನನ್ಯ. ಅದಕ್ಕೆ ನಾನು ನಿನಗೆ ಹೆಲ್ಪ್ ಮಾಡೋಕ್ಕೆ ರೆಡಿಯಾಗಿದ್ದೀನಿ ಅಂತಾನೆ ವಿರಾಟ್. ಅನನ್ಯಾಳ ರಿಯಾಕ್ಷನ್ ಗಮನಿಸಿ ಮುಂದುವರೆಸಿ, ನನಗೆ ಗೊತ್ತು ನೀನು ಈ ನಗರದಲ್ಲಿ ಒಬ್ಬಂಟಿ ಅಂತ. ವಿಕ್ರಮ್ ನಿನ್ನ ಜೊತೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಇರ್ತಾನೆ ನಿಜ, ಆದರೆ ಮದುವೆಯ ಸಮಯದಲ್ಲಿ ನೀನು ನಿನ್ನ ಸತ್ಯವನ್ನು ವಿಕ್ರಮ್ನಿಂದ ಮುಚ್ಚಿಟ್ಟಿದ್ದೀಯಾ ಅಂದರೆ ನಿನಗೆ ಇನ್ನೂ ವಿಕ್ರಮ್ ಮೇಲೆ ಪೂರ್ತಿ ಭರವಸೆ ಬಂದಿಲ್ಲ ಎಂದರ್ಥ. ಅದಕ್ಕೆ ನೀನು ಅವನಿಗೆ ಸತ್ಯ ಹೇಳಿಲ್ಲ ಅಂತಾನೆ. ನಿಜವಾಗ್ಲೂ ಅನನ್ಯಾಗೆ ವಿಕ್ರಮ್ ಮೇಲೆ ಪೂರ್ತಿ ನಂಬಿಕೆ ಬಂದಿರಲಿಲ್ಲ, ಆದರೆ ಮೆಲ್ಲನೆ ನಂಬಿಕೆ ಬರ್ತಿತ್ತು. ಇವನಿಗೆ ನನ್ನ ಮನಸ್ಸಿನ ಯೋಚನೆ ಹೇಗೆ ತಿಳಿಯಿತು ಅಂತ ಅನನ್ಯ ಆಶ್ಚರ್ಯಪಡ್ತಾಳೆ. ನೀನು ಯಾರನ್ನಾದರೂ ಒಬ್ಬರನ್ನು ನಂಬಬೇಕು ಅನನ್ಯ, ಅದು ವಿಕ್ರಮ್ ಆಗಿರಲಿ ಅಥವಾ ಬೇರೆ ಯಾರೇ ಆಗಿರಲಿ. ನಿನ್ನ ಸತ್ಯ
ಯಾರಾದರೂ ಒಬ್ಬರಿಗೆ ಗೊತ್ತಿದ್ರೆ ಮುಂದೆ ನನಗೆ ಹೆಲ್ಪ್ ಆಗುತ್ತದೆ ಅಂತ ವಿರಾಟ್ ಕಾಳಜಿ ತೋರಿಸೋ ಥರ ಹೇಳ್ತಾನೆ. ವಿರಾಟ್ನ ಈ ಸ್ವಭಾವ ನೋಡಿ ಅನನ್ಯಾಗೆ ಆಶ್ಚರ್ಯದ ಮೇಲೆ ಆಶ್ಚರ್ಯವಾಗುತ್ತದೆ. ತಾನು ಯಾರನ್ನು ಅಷ್ಟೊಂದು ಸಂಶಯದಿಂದ ನೋಡಿದ್ನೋ ಆ ಮನುಷ್ಯ ತನಗೆ ಇಷ್ಟೊಂದು ಹೆಲ್ಪ್ ಮಾಡ್ತಿದ್ದಾನಲ್ಲ. ವಿರಾಟ್ ತನ್ನ ಬಗ್ಗೆ ಇದ್ದ ಎಲ್ಲ ಇನ್ಫಾರ್ಮೇಷನ್ ಡಿಲೀಟ್ ಮಾಡಿದ್ದಾನೆ. ಆ ಗೂಂಡಾಗಳು ಇನ್ಮೇಲೆ ತನ್ನನ್ನು ಹುಡುಕೋದಕ್ಕೂ ಸಾಧ್ಯವಿಲ್ಲ. ಜೊತೆಗೆ ಮುಂದೊಂದು ಸಹಾಯ ಮಾಡ್ತೀನಿ ಅಂತಿದ್ದಾನೆ. ಥ್ಯಾಂಕ್ ಯು ವಿರಾಟ್ ಅಂತ ಅನನ್ಯ ಕೃತಜ್ಞತೆಯಿಂದ ಹೇಳುತ್ತಾಳೆ. ನನಗೆ ಥ್ಯಾಂಕ್ ಯು ಹೇಳೋ ಅಗತ್ಯವಿಲ್ಲ. ನಿನಗೆ ಏನೇ ಸಹಾಯ ಬೇಕಿದ್ರೂ ನನಗೆ ಕಾಲ್ ಮಾಡು ಅಂತ ವಿರಾಟ್ ಸೌಮ್ಯವಾಗಿ ಹೇಳುತ್ತಾನೆ. ಅನನ್ಯ ವಿರಾಟ್ನ ನೋಡಿ, ನಾನು ನಿನ್ನನ್ನು ನಂಬಬಹುದಾ ವಿರಾಟ್ ಅಂತ ಕೇಳ್ತಾಳೆ. ಖಂಡಿತ ನೀನು ನನ್ನನ್ನು ನಂಬಬಹುದು. ನಾನು ನಿನ್ನ ನಂಬಿಕೆಯನ್ನು ಯಾವತ್ತೂ ಹುಸಿಗೊಳಿಸಲ್ಲ ಅಂತ ವಿರಾಟ್ ಪ್ರಾಮಿಸ್ ಮಾಡುತ್ತಾನೆ. ವಿರಾಟ್ ಎದ್ದು ನಿಂತು, ನೀನು ನನ್ನನ್ನು ಪೂರ್ತಿಯಾಗಿ ನಂಬಬಹುದು ಅನನ್ಯ ಅಂತ ಹೇಳಿ ನಗ್ತಾ ಅಲ್ಲಿಂದ ಹೊರಟು ಹೋಗ್ತಾನೆ. ರೆಸ್ಟೋರೆಂಟ್ನಿಂದ ಹೊರಗೆ ಬಂದು ತನ್ನ ಕಾರಿನಲ್ಲಿ ಕೂತ್ಕೊಂಡು ಒಳಗೆ ಕೂತಿದ್ದ ಅನನ್ಯ ಕಡೆ ನೋಡಿ ನಗುತ್ತಾ, ಖಂಡಿತ ನೀನು ನನ್ನನ್ನು ನಂಬಬಹುದು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಒಂದು ಕ್ರೂರವಾದ ನಗುವಿನೊಡನೆ ಕಾರ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಇತ್ತ ರೆಸ್ಟೋರೆಂಟ್ ಒಳಗೆ ಕೂತಿದ್ದ ಅನನ್ಯ ತನ್ನ ಕೈಯಲ್ಲಿದ್ದ ಕವರ್ ನೋಡುತ್ತಾಳೆ. ಅದರಲ್ಲಿ ಅವಳ ಕಾಲೇಜು ದಿನಗಳಿಂದ ಹಿಡಿದು ಪ್ರತಿಯೊಂದು ಡೀಟೇಲ್ಸ್ ಇತ್ತು. ಅನನ್ಯ ತಕ್ಷಣ ಎದ್ದು ನಿಂತು ರೆಸ್ಟೋರೆಂಟ್ನಿಂದ ಹೊರಗೆ ಬರ್ತಾಳೆ. ರೆಸ್ಟೋರೆಂಟ್ನಿಂದ ಹೊರಗೆ ಬಂದ ಮೇಲೆ ಅವಳು ಕಾರಿನಲ್ಲಿ ಕೂರದೆ ಕಾಲ್ನಡಿಗೆಯಲ್ಲೇ ನಡೆಯುತ್ತಾ ಹೊರಡುತ್ತಾಳೆ. ಅವಳ ತಲೆಯಲ್ಲಿ ವಿರಾಟ್ ಆಡಿದ ಮಾತುಗಳಲ್ಲೇ ಗುಯ್ಗುಡುತ್ತಿದ್ದವು. ನೀನು ನನ್ನನ್ನು ನಂಬಬಹುದು, ಅಷ್ಟಕ್ಕೂ ನಾನು ನಿಜವಾಗಿಯೂ ಅವನನ್ನು ನಂಬಬಹುದಾ ಅಂತ ಕೇಳಿಕೊಂಡಿದ್ದಳು. ನಿಜ, ಆದರೆ ಅವಳ ಮನಸ್ಸು ಯಾಕೋ ವಿರಾಟ್ನನ್ನು ನಂಬಬೇಡ ಅಂತ ಎಚ್ಚರಿಸುತ್ತಿತ್ತು. ಆದರೆ ಅವಳ ಮೆದುಳು ಮಾತ್ರ ವಿರಾಟ್ನನ್ನು ನಂಬು, ಯಾಕಂದರೆ ಅವನಿಗೆ ನಿನ್ನ ಬಗ್ಗೆ ಎಲ್ಲವೂ ಗೊತ್ತು. ಮುಂದೆ ನಿನಗೆ ಅವನ ಅಗತ್ಯವಿದ್ದರೆ ಅವನ ಹೆಲ್ಪ್ ಮಾಡ್ತಾನೆ ಅಂತ ಹೇಳುತ್ತಿತ್ತು. ಇದೇ ಯೋಚನೆಗಳ ಗೊಂದಲದಲ್ಲಿ ಅವಳು ನಡೆಯುತ್ತಾ ಮುಂದೆ ಹೋಗ್ತಿರ್ತಾಳೆ. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಮಳೆ ಶುರುವಾಗುತ್ತದೆ. ಮಳೆಯ ಹನಿಗಳು ಅನನ್ಯಾಳ ಮುಖದ ಮೇಲೆ ಬೀಳೋಕೆ ಶುರುವಾಗುತ್ತವೆ. ಅನನ್ಯ ಮಳೆಯಲ್ಲಿ ಪೂರ್ತಿಯಾಗಿ ನೆನೆದು ಹೋಗುತ್ತಾಳೆ. ಅವಳು ತನ್ನದೇ ಯೋಚನೆಗಳಲ್ಲಿ ಎಷ್ಟು ಮುಳುಗಿ ಹೋಗಿದ್ದಳು ಅಂದರೆ ತನ್ನ ಕೈಯಲ್ಲಿದ್ದ ಕವರ್ ಪೂರ್ತಿ ಒದ್ದೆಯಾಗಿ ಹರಿಯುವ ಹಂತಕ್ಕೆ ಬಂದಿರೋದು ಅವಳಿಗೆ ಗೊತ್ತೇ ಆಗಲಿಲ್ಲ. ಅನನ್ಯ ಅಲ್ಲೇ ಇದ್ದ ಒಂದು ಬೆಂಚ್ ಮೇಲೆ ಹೋಗಿ ಕುಳಿತುಕೊಳ್ಳುತ್ತಾಳೆ. ಒದ್ದೆಯಾಗಿದ್ದ ಆ ಕವರನ್ನು ನೋಡಿ ಕೋಪದಿಂದ ಅದರೊಳಗಿದ್ದ ಡಾಕ್ಯುಮೆಂಟ್ಸ್ಗಳನ್ನು ತಾನೇ ಕೈಯಾರೆ ಹರಿದು ಪಕ್ಕದಲ್ಲಿದ್ದ ಡಸ್ಟ್ಬಿನ್ಗೆ ಎಸೆಯುತ್ತಾಳೆ. ಅನನ್ಯ, ನಿನಗೇನಾಗಿದೆ? ಏನು ಯೋಚನೆ ಮಾಡುತ್ತಿದ್ದೀಯ ನೀನು? ಮಳೆ ಬರ್ತಿದ್ರೂ ಇಲ್ಲಿ ಕೂತು ನೆನೆಯುತ್ತಿದ್ದೀಯಲ್ಲ ಅಂತ ತನಗೆ ತಾನೇ ಬೈದುಕೊಳ್ಳುತ್ತಾಳೆ. ತಕ್ಷಣ ಬೆಂಚ್ನಿಂದ ಎದ್ದು ಮನೆಗೆ ಹೊರಡುತ್ತಾಳೆ. ಇನ್ನೊಂದೆಡೆ ಮನೆಯಲ್ಲಿ ವಿಕ್ರಮ್ ತನ್ನೆದುರು ನಿಂತಿದ್ದ ಸುನೈನಾ ದೀದಿಯ ಮೇಲೆ ಚೀರಾಡ್ತಿದ್ದ. ನಿಮಗೆ ಅವಳನ್ನು ಒಬ್ಬಳನ್ನೇ ಕಳಿಸೋ ಅಗತ್ಯ ಏನಿತ್ತು ದೀದಿ? ಅವಳೇ ತನಗೆ ಸ್ವಲ್ಪ ಸಾಮಾನು ತೆಗೆದುಕೊಳ್ಳದಿದ್ದೆ ಲೇಟ್ ಆಗುತ್ತೆ ಅಂತ ಹೇಳಿದ್ಲು, ಅದಕ್ಕೆ ನಾನು ವಾಪಸ್ ಬಂದೆ ವಿಕ್ರಮ್ ಅಂತ ಸುನೈನಾ ಸಮಜಾಯಿಷಿ ಕೊಡುತ್ತಾಳೆ. ನೀವು ಅಲ್ಲೇ ಹೋಗಿ ಏನಾದರೂ ಶಾಪಿಂಗ್ ಮಾಡಿದ್ರಾ ಅಂತ ವಿಕ್ರಮ್ ಕೇಳ್ತಾನೆ. ಅನನ್ಯಾಗೆ ಅಲ್ಲಿ ಯಾವುದೂ ಇಷ್ಟವಾಗಲಿಲ್ಲ. ಇನ್ನೊಮ್ಮೆ ಬರ್ತೀನಿ ಅಂತ ನನ್ನನ್ನು ವಾಪಸ್ ಕಳಿಸ್ತಿದ್ದು ಅಂತಾಳೆ ಸುನೈನಾ. ಇದನ್ನು ಕೇಳಿ ವಿಕ್ರಮ್ ಮನಸ್ಸಿಗೆ ಕಿರಿಕಿರಿ ಉಂಟಾಗುತ್ತದೆ. ಅಷ್ಟರಲ್ಲಿ ಅವನ ಫೋನ್ಗೆ ಒಂದು ಮೆಸೇಜ್ ಬರುತ್ತದೆ. ಅದರಲ್ಲಿ ಒಂದು ಫೋಟೋ ಅಟ್ಯಾಚ್ ಆಗಿತ್ತು. ವಿಕ್ರಮ್ ಸುನೈನಾಳನ್ನು ಒಮ್ಮೆ ನೋಡಿ ಸೀದಾ ತನ್ನ ರೂಮ್ಗೆ ಹೋಗಿ ಫೋನ್ನಲ್ಲಿ ಬಂದಿದ್ದ ಫೋಟೋ ನೋಡುತ್ತಾನೆ. ಆ ಫೋಟೋದಲ್ಲಿ ಅನನ್ಯ ಮತ್ತು ವಿರಾಟ್ ಇಬ್ಬರು ಹತ್ತಿರ ಕೂತು ನಗಾಡ್ತಾ ಮಾತನಾಡುತ್ತಿರುವುದು ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಅನನ್ಯ ಮತ್ತು ವಿರಾಟ್ ಒಟ್ಟಿಗಿರೋದನ್ನು ನೋಡಿ ವಿಕ್ರಮ್ಗೆ ಕೋಪ ನೆತ್ತಿಗೇರುತ್ತದೆ. ಫೋಟೋ ಕೆಳಗಡೆ ಇವಳು ಅನನ್ಯ ಅಲ್ವಾ ಅಂತ ಬರೆದಿದ್ದ ಮೆಸೇಜ್ ಓದುತ್ತಾನೆ. ಹೌದು, ಇವಳು ಅನನ್ಯಾನೇ ಅಂತ ವಿಕ್ರಮ್ ಗರ್ಜಿಸುತ್ತಾ ತನ್ನ ಫೋನನ್ನು ನೆಲಕ್ಕೆ ಅಪ್ಪಳಿಸಿ ಒಡೆದು ಹಾಕುತ್ತಾನೆ. ಯಾಕೆ ನನಗೆ ಇಷ್ಟೊಂದು ಕೋಪ ತರಿಸ್ತಿದ್ದೀಯ ಅನನ್ಯ? ನನ್ನ ಹತ್ತಿರ ಯಾಕೆ ಸುಳ್ಳು ಹೇಳಿದ್ದೆ ನೀನು ಅಂತ ರೇಗಿ ಕೋಪದಿಂದ ಪಕ್ಕದ ರೂಮ್ಗೆ ಹೊರಟು ಹೋಗುತ್ತಾನೆ. ಸ್ವಲ್ಪ ಸಮಯದಲ್ಲೇ ಅನನ್ಯ ಮನೆಗೆ ಬರ್ತಾಳೆ. ಮನೆಗೆ ಒಳಗೆ ಕಾಲಿಡುತ್ತಿದ್ದಂತೆ ಇಡೀ ಮನೆಯಲ್ಲಿ ವಿಪರೀತ ಶಾಂತಿ ಆವರಿಸಿರೋದು ಅವಳಿಗೆ ಗೊತ್ತಾಗುತ್ತದೆ. ಅದು ಯಾವುದೋ ದೊಡ್ಡ ಬಿರುಗಾಳಿ ಬರೋದಕ್ಕಿಂತ ಮುಂಚಿನ ಶಾಂತತೆಯಾಗಿತ್ತು. ಏನೋ ಗೊಂದಲವಿದೆ ಅಂತ ಅನನ್ಯಾಗೆ ಅನಿಸಿದ್ರು ಅವಳು ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಒಳಗೆ ಹೋಗ್ತಾಳೆ. ಸುನೈನಾ
ಅನನ್ಯ ಒಳಗೆ ಬರೋದನ್ನು ನೋಡಿ ಓಡಿ ಬಂದು, ಏನಾಯಿತು ಅನನ್ಯ, ಯಾಕೆ ಇಷ್ಟೊಂದು ನೆನೆದು ಹೋಗಿದ್ದೀಯಾ? ನಾನು ಡ್ರೈವರ್ಗೆ ಅಲ್ಲಿ ಕಾಯೋಕೆ ಹೇಳಿದ್ದೆ ಅಲ್ವಾ ಅಂತ ಕಾಳಜಿಯಿಂದ ಕೇಳ್ತಾಳೆ. ದೀದಿ, ನಾನು ಆರಾಮಾಗಿದ್ದೀನಿ, ಸುಮ್ಮನೆ ಸ್ವಲ್ಪ ನೆನೆದೆ ಅಷ್ಟೇ, ಈಗಲೇ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಳ್ತೀನಿ ಅಂತ ಹೇಳಿ ಅನನ್ಯ ರೂಮ್ಗೆ ಹೋಗ್ತಾಳೆ. ರೂಮ್ನಲ್ಲಿ ವಿಕ್ರಮ್ ಇಲ್ಲೋದಿರೋದನ್ನು ನೋಡಿ ಅವಳು ಕಪಾಟಿನಿಂದ ಬಟ್ಟೆ ತೆಗೆದುಕೊಂಡು ವಾಶ್ರೂಮ್ಗೆ ಹೋಗಿ ಚೇಂಜ್ ಮಾಡಿಕೊಂಡು ಬರ್ತಾಳೆ. ಬಟ್ಟೆ ಬದಲಾಯಿಸಿ ಹೊರಗೆ ಬಂದ ಮೇಲೂ ವಿಕ್ರಮ್ ರೂಮ್ಗೆ ಬಂದಿರುವುದಿಲ್ಲ. ಅನನ್ಯಗೆ ಆಶ್ಚರ್ಯವಾಗುತ್ತದೆ. ಆದರೆ ಪೂರ್ತಿ ದಣಿದಿದ್ದರಿಂದ ಅವಳು ಹಾಸಿಗೆಯ ಮೇಲೆ ಒರಗಿ ಕಣ್ಣು ಮುಚ್ಚುತ್ತಾಳೆ. ಕಣ್ಣು ಮುಚ್ಚುತ್ತಿದ್ದಂತೆ ವಿರಾಟ್ ಆಡಿದ ಮಾತುಗಳೇ ನೆನಪಾಗಿ ಅವಳ ಮನಸ್ಸು ಚಡಪಡಿಸೋಕೆ ಶುರುವಾಗುತ್ತದೆ. ಅಷ್ಟರಲ್ಲಿ ಅವಳ ಫೋನ್ಗೆ ವಿರಾಟ್ನಿಂದ ಕಾಲ್ ಬರುತ್ತದೆ. ಅನನ್ಯ ಫೋನ್ ಎತ್ತಿ ಹಲೋ ಅಂತಾಳೆ. ಮನೆ ತಲುಪಿದ್ಯಾ ಅನನ್ಯ ಅಂತ ವಿರಾಟ್ ಕೇಳುತ್ತಾನೆ. ಹೌದು ತಲುಪಿದೆ, ಆದರೆ ನೀನ್ಯಾಕೆ ಹೀಗೆ ಕೇಳ್ತಿದ್ದೀಯಾ? ಇಲ್ಲ, ಇದ್ದಕ್ಕಿದ್ದಂತೆ ಮಳೆ ಶುರುವಾಯ್ತಲ್ಲ, ಅದಕ್ಕೆ ಸರಿಯಾಗಿ ತಲುಪಿದ್ಯಾ ಇಲ್ವಾ ಅಂತ ಕಾಳಜಿಯಿಂದ ಕೇಳಿದೆ ಅಂತಾನೆ ವಿರಾಟ್. ಹೌದು ತಲುಪಿದೆ ಅಂತ ಅನನ್ಯ ಸೌಮ್ಯವಾಗಿ ಹೇಳುತ್ತಿರುವಾಗಲೇ ವಿಕ್ರಮ್ ಕೋಪದಿಂದ ಕೆಂಡ ಮಂಡಲವಾಗಿ ರೂಮ್ಗೆ ಬರೋದು ಕಾಣಿಸುತ್ತದೆ. ಕೋಪ ನಿಯಂತ್ರಣ ಮಾಡಿಕೊಳ್ಳಿ ಟ್ರೈ ಮಾಡುತ್ತಿದ್ದರೂ ಅವನ ಮುಖ ಪೂರ್ತಿ ಕೆಂಪಗಾಗಿತ್ತು. ಅನನ್ಯ ಫೋನ್ನಲ್ಲಿ ವಿರಾಟ್ ಅಂತಷ್ಟೇ ಅಂದಿದ್ಲು. ವಿಕ್ರಮ್ ತಕ್ಷಣ ಬಂದು ಅವಳ ಕೈಯಲ್ಲಿದ್ದ ಫೋನ್ ಕಸಿದುಕೊಳ್ಳುತ್ತಾನೆ. ನೀನು ವಿರಾಟ್ ಜೊತೆ ಮಾತನಾಡುತ್ತಿದ್ದೀಯಾ ಅಂತ ಗರ್ಜಿಸ್ತಾನೆ. ಹೌದು, ವಿರಾಟ್ ಜೊತೆ ಮಾತನಾಡುತ್ತಿದ್ದೀನಿ. ಯಾಕೆ ಅಂತ ಅನನ್ಯ ತಲೆ ಅಲ್ಲಾಡಿಸುತ್ತಾ ತನ್ನ ಫೋನ್ ತೆಗೆದುಕೊಳ್ಳೋಕೆ ಟ್ರೈ ಮಾಡ್ತಾಳೆ. ಆದರೆ ಅವಳ ಹೈಟ್ ಕಮ್ಮಿ ಇದ್ದು ವಿಕ್ರಮ್ ತೋಳಿಗೆ ಮಾತ್ರ ಎಟುಕುತ್ತಿದ್ದರಿಂದ ಫೋನ್ ತೆಗೆದುಕೊಳ್ಳೋಕೆ ಆಗಲಿಲ್ಲ. ವಿಕ್ರಮ್ ಫೋನ್ ತನಗೆ ಇಟ್ಟುಕೊಂಡು ತನ್ನ ಹೆಂಡತಿಗೆ ಇದ್ದಕ್ಕಿದ್ದಂತೆ ಯಾಕೋ ಫೋನ್ ಮಾಡ್ತೀಯಾ ಅಂತ ನನ್ನ ಹೆಂಡತಿ ಅನ್ನೋ ಪದಕ್ಕೆ ವಿಪರೀತ ಒತ್ತು ಕೊಟ್ಟು ಕೇಳುತ್ತಾನೆ. ಫೋನ್ನಲ್ಲಿ ವಿರಾಟ್ ನಗ್ತಾ, ನಿನ್ನ ಹೆಂಡತಿಯ ಕ್ಷೇಮ ಸಮಾಚಾರ ಕೇಳ್ತಿದ್ದೆ ವಿಕ್ರಮ್, ಯಾಕಂದರೆ ಅವಳು ನಿನಗಾಗಿ ಒಂದು ಸರ್ಪ್ರೈಸ್ ಪ್ಲ್ಯಾನ್ ಮಾಡುತ್ತಿದ್ದಾಳೆ, ಅದರಲ್ಲಿ ನಾನು ಹೆಲ್ಪ್ ಮಾಡುತ್ತಿದ್ದೀನಿ ಅಷ್ಟೇ ಅಂತಾನೆ. ಇದನ್ನು ಕೇಳಿ ವಿಕ್ರಮ್ ಶಾಕ್ ಆಗಿ ಅನನ್ಯ ಕಡೆ ನೋಡಿ, ಯಾವ ಸರ್ಪ್ರೈಸ್ ಅನನ್ಯ ಅಂತ ಕೇಳ್ತಾನೆ. ಅವಳು ಈಗಾಗಲೇ ಸರ್ಪ್ರೈಸ್ ಹೇಳಿಬಿಟ್ಟರೆ ನಮ್ಮ ಶ್ರಮವೆಲ್ಲ ನೀರು ಪಾಲಾಗುತ್ತದೆ ವಿಕ್ರಮ್ ಅಂತಾನೆ ವಿರಾಟ್. ನೀನು ನಿಜ ಹೇಳ್ತಿದ್ದೀಯಾ ವಿರಾಟ್ ಅಂತ ವಿಕ್ರಮ್ ಕೇಳ್ತಾನೆ. ನನ್ನ ಮೇಲೆ ನಂಬಿಕೆ ಇಲ್ವಾ? ನಾನು ನಿನ್ನ ಫ್ರೆಂಡ್, ಏನೇ ಮಾಡಿದರೂ ನಿನ್ನ ಒಳಿತಿಗೆ ಮಾಡ್ತೀನಿ ಅಂತ ವಿರಾಟ್ ಹೇಳ್ತಾನೆ. ವಿಕ್ರಮ್ ಫೋನನ್ನು ವಾಪಸ್ ಅನನ್ಯ ಕೈಗೆ ಕೊಟ್ಟು ಸೈಲೆಂಟಾಗಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅನನ್ಯ ಒಂದು ಅರ್ಥವಾಗಲ್ಲ, ವಿರಾಟ್ ಫೋನ್ನಲ್ಲಿ ಏನು ಹೇಳಿದ್ದ ಅಂತ. ವಿಕ್ರಮ್ ಸುಮ್ಮನೆ ಹೊರಟು ಹೋದ. ಅಷ್ಟಕ್ಕೂ ಯಾವ ಸರ್ಪ್ರೈಸ್ ಬಗ್ಗೆ ಮಾತನಾಡುತ್ತಿದ್ದಾನೆ? ಹೆಲೋ ವಿರಾಟ್, ವಿಕ್ರಮ್ ಯಾವ ಸರ್ಪ್ರೈಸ್ ಬಗ್ಗೆ ಕೇಳ್ತಿದ್ದ ಅಂತ ಅನನ್ಯ ಗೊಂದಲದಿಂದ ಕೇಳ್ತಾಳೆ. ಏನೂ ಇಲ್ಲ ಅನನ್ಯ, ವಿಕ್ರಮ್ಗೆ ನೀನೊಂದು ಸರ್ಪ್ರೈಸ್ ಕೊಡಬೇಕು ಅಷ್ಟೇ. ನೀನು ಸಿಕ್ಕಾಗ ಹೇಳೋಣ ಅಂದ್ಕೊಂಡಿದ್ದೆ, ಆದರೆ ವಿಕ್ರಮ್ ಸ್ವಂತ ನಿನಗೆ ಸರ್ಪ್ರೈಸ್ ಕೊಟ್ಟಾಗ ನೀನು ಇನ್ನಷ್ಟು ಖುಷಿಯಾಗ್ತೀಯಾ ಅಂತ ಹೇಳಲಿಲ್ಲ ಅಂತ ವಿರಾಟ್ ಜಾರಿಕೊಳ್ಳುತ್ತಾನೆ. ಹೋ ಹೌದಾ ಅಂತಾಳೆ ಅನನ್ಯ. ಅಂದ ಹಾಗೆ ನಾನು ಕೊಟ್ಟ ಕವರ್ನಲ್ಲಿದ್ದ ಫೋಟೋಗಳನ್ನು ನೋಡಿದ್ಯಾ ಅಂತ ವಿರಾಟ್ ಕೇಳ್ತಾನೆ. ಕವರ್ ನೆನಪಾಗುತ್ತಿದ್ದಂತೆ ಅನನ್ಯ ಮುಗ್ಧವಾಗಿ, ಅಯ್ಯೋ ಆ ಕವರನ್ನು ನಾನು ಹರಿದು ಡಸ್ಟ್ಬಿನ್ಗೆ ಹಾಕಿಬಿಟ್ಟೆ ಅಂತಾಳೆ. ಏನು, ಹರಿದು ಹಾಕ್ದ್ಯಾ? ಅದರಲ್ಲಿ ನಿನ್ನ ಬಗ್ಗೆ ತುಂಬ ಇಂಪಾರ್ಟೆಂಟ್ ವಿಷಯಗಳಿದ್ದು ಅಂತ ವಿರಾಟ್ ಶಾಕ್ ಆದಂತೆ ನಟಿಸುತ್ತಾನೆ. ಅಯ್ಯೋ ಈಗೇನು ಮಾಡೋದು ವಿರಾಟ್ ಅಂತ ಅನನ್ಯ ಕಳವಳದಿಂದ ಕೇಳ್ತಾಳೆ. ಏನೂ ಬೇಡ, ನೀನು ಹೋಗಿ ವಿಕ್ರಮ್ ಜೊತೆ ಸ್ವಲ್ಪ ಸಮಯ ಕಳಿ, ಆದರೆ ಸರ್ಪ್ರೈಸ್ ಬಗ್ಗೆ ಅವನ ಹತ್ತಿರ ಕೇಳಬೇಡ ಅಂತ ವಿರಾಟ್ ಹೇಳಿ ಫೋನ್ ಕಟ್ ಮಾಡುತ್ತಾನೆ. ಅನನ್ಯ ಫೋನ್ ಇಟ್ಟು ವಿಕ್ರಮ್ ಇದ್ದ ರೂಮ್ಗೆ ಹೋಗ್ತಾಳೆ. ವಿಕ್ರಮ್, ನೀವೇನು ಅಪ್ಸೆಟ್ ಆಗಿದ್ದೀರಾ? ವಿಕ್ರಮ್ ಇಲ್ಲ ಎಂಬಂತೆ ತಲೆ ಅಲ್ಲಾಡಿಸುತ್ತಾನೆ. ನಾವು ಬೆಂಗಳೂರಿಗೆ ವಾಪಸ್ ಹೋಗೋಣವಾ ಅಂತ ಅನನ್ಯ ಕೇಳ್ತಾಳೆ. ಆದರೆ ನೀನು ಇಲ್ಲೇ ಕೆಲವು ದಿನ ಇರಬೇಕು ಅಂದೆಲ್ಲ, ಒಂದೇ ದಿನಕ್ಕೆ ವಾಪಸ್ ಹೋಗೋಣ ಅಂತಿದ್ದೀಯಾ ಅಂತ ವಿಕ್ರಮ್ ಕೇಳ್ತಾನೆ. ಹೌದು, ಆದರೆ ನನಗೆ ಕಂಪನಿಗೆ ಕೆಲಸಕ್ಕೆ ಹೋಗೋದಿದೆಯಲ್ಲ ಅಂದಕ್ಕೆ ಅಂತಾಳೆ. ಅನನ್ಯಾಗೆ ಸುಳ್ಳು ಹೇಳೋಕ್ಕೆ ಇಷ್ಟವಿರಲಿಲ್ಲ, ಆದರೆ ಮನೆಗೆ ಹೋಗಿ ತನ್ನ ಕೆಲಸ ಮುಗಿಸಬೇಕಿದ್ದರಿಂದ ಸುಳ್ಳು ಹೇಳಬೇಕಾಯಿತು. ಸರಿ ಅಂತಾನೆ ವಿಕ್ರಮ್. ಇನ್ನೊಂದೆಡೆ ಮೈಸೂರಿನ ಒಂದು ದೊಡ್ಡ ಬಂಗಲೆಯಲ್ಲಿ
ವಿರಾಟ್ ತನ್ನೆದುರು ನಿಂತಿದ್ದ ವ್ಯಕ್ತಿಯ ಕಡೆ ನೋಡಿ, ನಾನು ಅನನ್ಯಾಗೆ ವಿಕ್ರಮ್ ಜೊತೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡೋಕೆ ಹೇಳಿದ್ದೀನಿ ಅಂತಾನೆ. ಅವನೆದುರು ನಿಂತಿದ್ದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಶಂಕರ್ ಹೆಗಡೆ. ಒಳ್ಳೆಯ ಕೆಲಸ ಮಾಡಿದೆ ವಿರಾಟ್. ಈಗಲಾದರೂ ವಿಕ್ರಮ್ ಬಿಸ್ನೆಸ್ ಮತ್ತು ಅನನ್ಯಾಳ ಮೇಲೆ ಗಮನ ಕೊಡುತ್ತಾನೆ ಅಂತಾರೆ ಶಂಕರ್. ಆದರೆ ಅಂಕಲ್, ನೀವ್ಯಾಕೆ ಹೀಗೆ ಮಾಡ್ತಿದ್ದೀರಾ? ಅನನ್ಯ ಅವನ ಜೊತೆ ಇದ್ದರೆ ವಿಕ್ರಮ್ಗೆ ಎಷ್ಟು ದೊಡ್ಡ ಅಪಾಯ ಇದೆ ಗೊತ್ತಾ? ಗೊತ್ತಿದ್ದು ಯಾಕೆ ಇಷ್ಟೊಂದು ದೊಡ್ಡ ರಿಸ್ಕ್ ತೆಗೆದುಕೊಳ್ಳುತ್ತಿದ್ದೀರಾ ಅಂತ ವಿರಾಟ್ ಕೇಳ್ತಾನೆ. ನನಗೆ ಗೊತ್ತು ವಿರಾಟ್, ಆದರೆ ಅನನ್ಯ ವಿಕ್ರಮ್ ಜೊತೆ ಇರುವವರೆಗೂ ಸುರಕ್ಷಿತವಾಗಿರ್ತಾಳೆ. ಯಾಕಂದರೆ ನನಗೆ ನನ್ನ ಮಗ ಗೊತ್ತು. ತನಗೆ ಮುಖ್ಯವಾದ ವ್ಯಕ್ತಿಯನ್ನು ಅವನು ಜೀವನ ಕೊಟ್ಟಾದರೂ ಕಾಪಾಡಿಕೊಳ್ಳುತ್ತಾನೆ. ಅನನ್ಯಗಾಗಿ ಅವನು ಏನಾದರೂ ಮಾಡುತ್ತಾನೆ. ನಿನ್ನ ತಲೆಯಲ್ಲಿ ಎಷ್ಟೋ ಪ್ರಶ್ನೆಗಳಿವೆ ನಿಜ, ಆದರೆ ಈಗಾಗಲೇ ಅನನ್ಯಾಗೆ ಅವಳ ಸತ್ಯ ಹೇಳೋಕೆ ಆಗಲ್ಲ. ಯಾಕಂದರೆ ಅವಳನ್ನು ಕೊಲ್ಲೋಕೆ ನೋಡ್ತಿರೋ ಗೂಂಡಾಗಳು ಇನ್ನೂ ಹೊರಗಡೆನೇ ಸುತ್ತಾಡುತ್ತಿದ್ದಾರೆ. ಅವರನ್ನು ಹುಡುಕುವವರೆಗೂ ಅನನ್ಯಾಗೆ ಅಪಾಯ ತಪ್ಪಿದ್ದಲ್ಲ ಅಂತಾರೆ ಶಂಕರ್. ಗೊತ್ತು ಅಂಕಲ್, ಅದಕ್ಕೆ ನಾನು ಅವಳ ಪ್ರತಿಯೊಂದು ಹೆಜ್ಜೆಯ ಮೇಲೂ ಕಣ್ಣಿಟ್ಟಿದ್ದೀನಿ. ನನ್ನ ಕಾಂಟ್ಯಾಕ್ಟ್ಸ್ ಬಳಸಿ ಅವಳ ಎಲ್ಲ ಸಾಕ್ಷಿಗಳನ್ನು ಅಳಿಸಿ ಹಾಕಿದ್ದೀನಿ. ಆದರೆ ಅನನ್ಯ ತನ್ನ ಸತ್ಯ ತಿಳಿಯೋಕೆ ಟ್ರೈ ಮಾಡ್ತಿದ್ದಾಳೆ. ನಾನು ಎಷ್ಟು ಹೇಳಿದರೂ ನನ್ನ ಮೇಲೆ ನಂಬಿಕೆ ಇರ್ತಿಲ್ಲ ಅಂತಾನೆ ವಿರಾಟ್. ಶಂಕರ್ ಹೆಗಡೆ ನಗುತ್ತಾ, ಅನನ್ಯಾಗೆ ತನ್ನ ಗಂಡನ ಮೇಲೆಯೇ ನಂಬಿಕೆ ಬಂದಿಲ್ಲ ಅಂದ ಮೇಲೆ ಒಬ್ಬ ಅಪರಿಚಿತನ ಮೇಲೆ ಹೇಗೆ ನಂಬಿಕೆ ಬರುತ್ತದೆ ಮಗು? ಅವಳು ಮೊದಲು ವಿಕ್ರಮ್ನನ್ನು ನಂಬಬೇಕು ಅಂತಾರೆ. ನಾನು ಅವಳಿಗೆ ಅಪರಿಚಿತನಲ್ಲ ಅಂಕಲ್ ಅಂತ ವಿರಾಟ್ ಕೋಪದಿಂದ ಅಂತಾನೆ. ನಿನಗೆ ಅವಳು ಅಪರಿಚಿತಳಲ್ಲದೇ ಇರಬಹುದು, ಆದರೆ ಅವಳಿಗೆ ನೀನು ಅಪರಿಚಿತನೇ ಅಂತಾರೆ ಶಂಕರ್. ಆದರೆ ಅಂಕಲ್, ನಿಮಗೆ ಅನನ್ಯಾಳ ಬಗ್ಗೆ ಹೇಗೆ ಗೊತ್ತಾಯಿತು? ಅದೆಲ್ಲ ವಿಧಿಯಾಟ ವಿರಾಟ್. ಅದೃಷ್ಟವಶಾತ್ ಅನನ್ಯ ವಿಕ್ರಮ್ಗೆ ಸಿಕ್ಕಿದ್ಲು, ಮದುವೆಯಾಗಿ ಈ ಮನೆಗೆ ಸೊಸೆಯಾದ್ಲು. ಆದರೆ ನಿನ್ನ ಮತ್ತು ವಿಕ್ರಮ್ ನಡುವೆ ಮುನಿಸಿಗೆ ಅನನ್ಯಾನೇ ಕಾರಣವಾಗಿದ್ದರು. ನೀವಿಬ್ಬರು ಇಷ್ಟೊಂದು ದೊಡ್ಡ ಸತ್ಯವನ್ನು ವಿಕ್ರಮ್ನಿಂದ ಮುಚ್ಚಿಡುತ್ತಿದ್ದೀರಾ ಅಂತಾರೆ ಶಂಕರ್. ಗೂಂಡಾಗಳು ಸಿಗುವವರೆಗೂ ನಾವು ಯಾರಿಗೂ ಈ ಸತ್ಯ ಹೇಳೋಕೆ ಆಗಲ್ಲ ಅಂಕಲ್ ಅಂತ ಹೇಳಿ ಶಂಕರ್ ಹೆಗಡೆಯವರು ಹೊರಡುತ್ತಾರೆ. ವಿರಾಟ್ ಮನಸ್ಸಿನಲ್ಲಿ, ನಿಮ್ಮ ಮಗನಿಗಾಗಿ ನಾನು ಅನನ್ಯಾಳ ಜವಾಬ್ದಾರಿ ತೆಗೆದುಕೊಂಡಿದ್ದೀನಿ ಅಂಕಲ್. ನನ್ನ ನಂಬಿಕೆ ಸುಳ್ಳಾಗಬಾರದು ಅಂದ್ಕೊಳ್ತಾನೆ. ವಿರಾಟ್ಗೆ ಬೇರೆ ದಾರಿಯೇ ಇರಲಿಲ್ಲ. ತನಗೆ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಅನನ್ಯಾಳನ್ನು ವಿಕ್ರಮ್ಗೆ ಒಪ್ಪಿಸಿ ಬಂದಿದ್ದ. ಈಗ ಅವನ ಹತ್ತಿರ ಆ ಪ್ರೀತಿಯ ನೆನಪು ಮತ್ತು ಒಂದು ಸರ್ನೇಮ್ ಬಿಟ್ಟರೆ ಬೇರೆ ಏನೂ ಉಳಿದಿರಲಿಲ್ಲ. ಅನನ್ಯಾಳ ರಕ್ಷಣೆಗಾಗಿ ಅವಳನ್ನು ಇನ್ನೊಬ್ಬರ ಕೈಗೆ ಒಪ್ಪಿಸಬೇಕಾದ ತನ್ನ ಕೆಟ್ಟ ಅದೃಷ್ಟವನ್ನು ನೆನೆದು ವಿರಾಟ್ ನೊಂದುಕೊಳ್ಳುತ್ತಾನೆ. ತಕ್ಷಣ ಕಾರು ಹತ್ತಿ ವೇಗವಾಗಿ ಡ್ರೈವ್ ಮಾಡಿಕೊಂಡು ಹೊರಟು ಹೋಗುತ್ತಾನೆ. ಕಾರ್ ಚಲಾಯಿಸುತ್ತಿರುವಾಗ ಅವನಿಗೆ ಅನನ್ಯ ತನ್ನ ಹತ್ತಿರ, ನಾನು ನಿನ್ನನ್ನು ನಂಬಬಹುದಾ ಅಂತ ಕೇಳಿದ ಮಾತುಗಳೇ ನೆನಪಾಗುತ್ತವೆ. ಆ ಕ್ಷಣದಲ್ಲಿ ನಾನು ಯಾರು ಅಂತ ಎಲ್ಲ ಸತ್ಯವನ್ನು ಅವಳಿಗೆ ಹೇಳಿಬಿಡಬೇಕು ಅನ್ನಿಸುತ್ತಿತ್ತು. ಆದರೆ ಪರಿಸ್ಥಿತಿ ಅವನಿಗೆ ಸಾಥ್ ಕೊಡಲಿಲ್ಲ. ಅಷ್ಟರಲ್ಲಿ ನಿರ್ಜನ ರಸ್ತೆಯಲ್ಲಿ ಅವನ ಕಾರು ಇದ್ದಕ್ಕಿದ್ದಂತೆ ನಿಂತು ಹೋಗುತ್ತದೆ. ಇಳಿದು ನೋಡಿದರೆ ಕಾರಿನ ಟೈಯರ್ ಪಂಚರ್ ಆಗಿತ್ತು. ವಿರಾಟ್ ತಕ್ಷಣ ಡಿಕ್ಕಿಯಿಂದ ಸ್ಟೇರ್ ಟೈಯರ್ ತೆಗೆದು ಕಷ್ಟಪಟ್ಟು ಟೈಯರ್ ಚೇಂಜ್ ಮಾಡಿ ಮತ್ತೆ ಕಾರು ಹತ್ತಿ ಹೊರಡುತ್ತಾನೆ. ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಹಿಂದಿನ ಸೀಟ್ನಿಂದ ಹುಡುಗಿಯೊಬ್ಬಳ ಕಿರುಚಾಟ ಕೇಳಿಸುತ್ತದೆ. ವಿರಾಟ್, ಸ್ವಲ್ಪ ಮೆಲ್ಲಗೆ ಓಡಿಸೋಕೆ ಆಗಲ್ವಾ? ನಿನ್ನ ಈ ಸ್ಪೀಡ್ ಡ್ರೈವಿಂಗ್ ಅಭ್ಯಾಸ ಎಂದು ಬಿಡುತ್ತೋ ಏನೋ. ನಿನಗೆ ಭಯ ಇಲ್ಲ ಅಂದರೆ ಜೊತೆಗಿರೋರಿಗೋ ಬಗ್ಗೆಯಾದರೂ ಯೋಚನೆ ಮಾಡು ಅಂತಾಳೆ. ವಿರಾಟ್ ಕಾರು ನಿಲ್ಲಿಸಿ ಹಿಂದೆ ತಿರುಗಿ ನೋಡಿ, ಜಿರಾಫೆ, ನೀನು ನನ್ನ ಕಾರಿನಲ್ಲಿ ಏನು ಮಾಡುತ್ತಿದ್ದೀಯಾ ಅಂತ ಕೇಳ್ತಾನೆ. ನನ್ನನ್ನು ಜಿರಾಫೆ ಅನ್ನೋದನ್ನು ನಿಲ್ಲಿಸು ಅಂತ ಕೋಪದಿಂದ ಆ ಹುಡುಗಿ ತನ್ನ ಮುಖ ಗಂಟಿಕ್ಕಿಕೊಂಡು ಸ್ಕಾಪ್ ತೆಗೆಯುತ್ತಾಳೆ. ಅವಳ ಮುಖ ಚಂದಿರನಂತೆ ದುಂಡಗೆ ಹಾಲಿನಂತೆ ಬೆಳ್ಳಗಿತ್ತು. ನೋಡಲು ತುಂಬ ಸುಂದರವಾಗಿದ್ದಳು. ನೀನು ಹಠಾತ್ತಾಗಿ ನನ್ನ ಕಾರಿಗೆ ಹೇಗೆ ಬಂದೆ ಅಂತ ಇನ್ನೂ ಹೇಳಲೇ ಇಲ್ಲವಲ್ಲ ಅಂತ ವಿರಾಟ್ ಕೇಳುತ್ತಾನೆ. ರಶ್ಮಿ ಯಾವಾಗ ಬರ್ತಾಳೆ, ಯಾವಾಗ ಹೋಗ್ತಾಳೆ ಅಂತ ಯಾರಿಗೂ ಗೊತ್ತಾಗಲ್ಲ ಅಂತ ರಶ್ಮಿ ನಗುತ್ತಾ ಮುಂದೆ ಬಂದು
ಪ್ಯಾಸೆಂಜರ್ ಸೀಟ್ನಲ್ಲಿ ಕುಳಿತುಕೊಳ್ಳುತ್ತಾಳೆ. ತುಂಬ ಬೇಸರದಲ್ಲಿದ್ದೀಯಾ ವಿರಾಟ್? ಹೌದು, ಸ್ವಲ್ಪ ವಿರಾಟ್ ಕಾರು ಡ್ರೈವ್ ಮಾಡೋಕೆ ಶುರು ಮಾಡುತ್ತಾನೆ. ನಿನ್ನ ಈ ಬೇಸರಕ್ಕೆ ಖಂಡಿತ ಅನನ್ಯನೇ ಕಾರಣ ಇರಬೇಕು ಅಲ್ವಾ? ಖಂಡಿತ ಅವಳೇ. ನನ್ನ ಪ್ರತಿಯೊಂದು ಸಂತೋಷ ಸಂಕಟಕ್ಕೆ ಅವಳೇ ಕಾರಣ ಅಂತ ವಿರಾಟ್ ಹೇಳಿ ಕಾರನ್ನು ಒಂದು ದೊಡ್ಡ ಬಂಗಲೆಯ ಮುಂದೆ ನಿಲ್ಲಿಸುತ್ತಾನೆ. ನಾನು ಇಲ್ಲೇ ಬರ್ತೀನಿ ಅಂತ ನಿನಗೆ ಹೇಗೆ ಗೊತ್ತಾಯಿತು ವಿರಾಟ್? ಆ ನಿರ್ಜನ ರಸ್ತೆಯಲ್ಲಿ ನೀನು ನನಗೆ ಸಿಗ್ತೀಯಾ ಅಂತ ನಿನಗೆ ಹೇಗೆ ಗೊತ್ತಿತ್ತೋ ಹಾಗೆ ಅಂತ ವಿರಾಟ್ ಕಾರಿನಿಂದ ಇಳಿಯುತ್ತಾನೆ. ರಶ್ಮಿ ಅವನ ಹಿಂದೆ ಓಡಿ ಬಂದು, ನಿನಗೆ ಯಾವಾಗಲೂ ಆ ಅನನ್ಯನೇ ಮುಖ್ಯ, ನನ್ನ ಬಗ್ಗೆ ನೀನು ಯೋಚನೆಯೇ ಮಾಡಲ್ಲ ಅಂತಾಳೆ. ಹೌದು ಹೌದು ಅಂತ ವಿರಾಟ್ ಬಾಗಿಲು ತೆಗೆದು ಒಳಗೋಗುತ್ತಾನೆ. ನೀನು ಇದ್ದಕ್ಕಿದ್ದಂತೆ ಇಲ್ಲಿಗೆ ಯಾಕೆ ಬಂದೆ ರಶ್ಮಿ? ನನ್ನ ಬೆಸ್ಟ್ ಫ್ರೆಂಡ್ ಇಲ್ಲದೆ ನಾನು ಅನಾಥಾಶ್ರಮದಲ್ಲಿ ಏನು ಮಾಡಲಿ? ಅದಕ್ಕೆ ದೆಹಲಿಗೆ ಬಂದು ನಿನ್ನನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ರಶ್ಮಿ ಸೋಫಾದ ಮೇಲೆ ಕುಳಿತುಕೊಳ್ಳುತ್ತಾಳೆ. ವಿರಾಟ್ ತನ್ನ ಜಾಕೆಟ್ ತೆಗೆದಿಟ್ಟು ಕಿಚನ್ಗೆ ಹೋಗುತ್ತಾನೆ. ರಶ್ಮಿಯು ಅವನ ಹಿಂದೆ ಕಿಚನ್ಗೆ ಹೋಗುತ್ತಾಳೆ. ವಿರಾಟ್ ತನಗಾಗಿ ಮ್ಯಾಗಿ ಮಾಡೋಕೆ ಶುರು ಮಾಡ್ತಾನೆ. ನನಗೆ ಮ್ಯಾಗಿ ತಿನ್ನಬೇಕು ಅಂತಿದ್ದಿದ್ದು ನಿನಗೆ ಹೇಗೆ ಗೊತ್ತಾಯಿತು ಅಂತ ರಶ್ಮಿ ಅಲ್ಲಿದ್ದ ಸಾಮಾನುಗಳನ್ನು ಜೋಡಿಸೋಕೆ ಶುರು ಮಾಡ್ತಾಳೆ. ವಿರಾಟ್ ಸೈಲೆಂಟಾಗಿ ಮ್ಯಾಗಿ ಮಾಡ್ತಿರ್ತಾನೆ. ಅಷ್ಟಕ್ಕೂ ಅನನ್ಯ ಈಗ ಹೇಗಿದ್ದಾಳೆ ಅಂತ ರಶ್ಮಿ ಕೇಳ್ತಾಳೆ. ಅವಳು ಆರಾಮಾಗಿದ್ದಾಳೆ. ಅವಳು ವಿಕ್ರಮ್ನ ಮದುವೆಯಾಗಿದ್ದಾಳೆ. ಬಹುಶಃ ಈಗ ವಿಕ್ರಮ್ನನ್ನು ಇಷ್ಟಪಡುತ್ತಿದ್ದಾಳೆ ಅನಿಸುತ್ತದೆ ಅಂತ ವಿರಾಟ್ ಬೇಸರದಿಂದ ಹೇಳುತ್ತಾನೆ. ಅನನ್ಯ ಈಗ ಸೇಫ್ ಆಗಿದ್ದಾಳೆ ಅಂತ ನೀನು ಖುಷಿ ಪಡಬೇಕು. ಯಾಕೆ ಬೇಸರ ಮಾಡಿಕೊಳ್ಳುತ್ತಿದ್ದೀಯಾ ಅಂತ ರಶ್ಮಿ ವಿರಾಟ್ ಕೈಯಿಂದ ಪ್ಲೇಟ್ ತೆಗೆದುಕೊಂಡು ಮ್ಯಾಗಿ ಸರ್ವ್ ಮಾಡೋಕೆ ಟ್ರೈ ಮಾಡ್ತಾಳೆ. ನಾನೇ ಮಾಡ್ಕೊಳ್ತೀನಿ ಬಿಡು ಅಂತ ವಿರಾಟ್ ಪ್ಲೇಟ್ ತೆಗೆದುಕೊಂಡು ಲಿವಿಂಗ್ ಏರಿಯಾಗೆ ಬಂದು ಕುಳಿತುಕೊಳ್ತಾನೆ. ಮ್ಯಾಗಿ ತಿನ್ನುತ್ತಾ ರಶ್ಮಿ, ನಾನು ಕೆಲವು ದಿನಗಳು ಇಲ್ಲೇ ನಿನ್ನ ಜೊತೆಯಲ್ಲೇ ಇರಲ್ಲ ಅಂದ್ಕೊಂಡಿದ್ದೀನಿ. ಇಲ್ಲ, ಯಾಕಂದರೆ ಈ ಸಿಟಿಲಿ ನನಗೆ ಯಾರೂ ಗೊತ್ತಿಲ್ಲ ಅಂತಾಳೆ. ಸರಿ ಇರು ಅಂತಾನೆ ವಿರಾಟ್. ಆದರೆ ಯಾಕೆ ಇಷ್ಟೊಂದು ಉದಾಸೀನವಾಗಿದ್ದೀಯಾ? ನೀನು ಬೇಸರದಲ್ಲಿದ್ದಾಗ ಹೀಗೆ ಮೆಲ್ಲಗೆ ಊಟ ಮಾಡ್ತೀಯಾ ಅಂತ ನನಗೆ ಗೊತ್ತು ಅಂತಾಳೆ ರಶ್ಮಿ. ವಿರಾಟ್ ತಕ್ಷಣ ಎದ್ದು ನಿಂತು, ನನ್ನ ಪರ್ಸ್ನಲ್ ಲೈಫ್ನಲ್ಲಿ ಇಂಟರ್ಫಿಯರ್ ಆಗೋಕ್ಕೆ ಟ್ರೈ ಮಾಡಬೇಡ, ಆಮೇಲೆ ನಿನಗೆ ಕಷ್ಟ ಆಗುತ್ತೆ ಅಂತ ಸೀರಿಯಸ್ ಆಗಿ ಹೇಳ್ತಾನೆ. ನನಗೆ ಗೊತ್ತು ನಿನಗೆ ಅನನ್ಯನೇ ಮುಖ್ಯ ಅಂತ, ಆದರೆ ನಾವಿಬ್ಬರು ಸೇರಿ ಅನನ್ಯಾಳನ್ನು ಪ್ರತಿಯೊಂದು ಅಪಾಯದಿಂದ ಕಾಪಾಡೋಣ ಅಂತ ರಶ್ಮಿ ನಗುನಗುತ್ತಾ ಹೇಳುತ್ತಾಳೆ. ವಿರಾಟ್ ಅವಳನ್ನು ನೋಡಿ, ರಶ್ಮಿ, ಈ ನಗುವನ್ನು ನೀನು ಕಳೆದುಕೊಳ್ಳಬಾರದು ಅಂದರೆ ನನ್ನಿಂದ ದೂರ ಇರು. ನನ್ನ ಜೀವನದಲ್ಲಿ ಕೆಲವರು ತುಂಬ ಇಂಪಾರ್ಟೆಂಟ್, ಅದರಲ್ಲಿ ನೀನು ಒಬ್ಬಳು. ನಿನ್ನನ್ನು ಅಪಾಯಕ್ಕೆ ತಳ್ಳೋಕೆ ನನಗೆ ಇಷ್ಟವಿಲ್ಲ, ಯಾಕಂದರೆ ನಿನ್ನನ್ನು ಕಾಪಾಡೋಷ್ಟು ಪವರ್ ನನ್ನ ಹತ್ತಿರ ಇಲ್ಲ ಅಂತ ಹೇಳಿ ರೂಮ್ಗೆ ಹೋಗ್ತಾನೆ. ನೀನು ಯಾವಾಗಲಿಂದ ನನ್ನ ಬಗ್ಗೆ ಇಷ್ಟೊಂದು ಕೇರ್ ತೆಗೆದುಕೊಳ್ಳೋಕೆ ಶುರು ಮಾಡಿದ್ದೀಯಾ ವಿರಾಟ್? ಯಾವಾಗ ನೀನು ಅನನ್ಯಾಳ ಜವಾಬ್ದಾರಿ ತಗೊಂಡಿಯೋ ಆಗಿಲಿಂದ ಅಂತ ಹೇಳಿ ವಿರಾಟ್ ರೂಮ್ ಬಾಗಿಲು ಹಾಕಿಕೊಳ್ಳುತ್ತಾನೆ. ರಶ್ಮಿ ಬೇಸರದಿಂದ ಪಕ್ಕದ ರೂಮ್ಗೆ ಹೋಗ್ತಾಳೆ. ಇತ್ತ ವಿಕ್ರಮ್ ಮೆನ್ಷನ್ನಲ್ಲಿ ಅನನ್ಯ ಡಿನ್ನರ್ ಮುಗಿಸಿ ರೂಮ್ಗೆ ಬಂದಾಗ ಫೋನ್ನಲ್ಲಿ ರಶ್ಮಿ ಹಲವು ಮಿಸ್ಡ್ ಕಾಲ್ ಇರೋದು ಕಾಣಿಸುತ್ತದೆ. ಅನನ್ಯ ತಕ್ಷಣ ರಶ್ಮಿಗೆ ಕಾಲ್ ಮಾಡುತ್ತಾಳೆ. ಏನೇ ಫೋನ್ ಸ್ವಿಚ್ ಆಫ್ ಮಾಡಿದ್ದೀಯಾ? ನನ್ನ ಫೋನ್ ಸ್ವಿಚ್ ಆಫ್ ಆಗಿತ್ತು ಅಂತಾಳೆ ಅನನ್ಯ. ಹೌದು, ನಾನು ಬೆಂಗಳೂರಿಗೆ ಬಂದಿದ್ದೀನಿ ಅಂತ ಹೇಳೋಕೆ ಮಾಡಿದ್ದೆ. ನಾಳೆ ನಿನ್ನನ್ನು ಮೀಟ್ ಮಾಡ್ತೀನಿ ಅಂತಾಳೆ ರಶ್ಮಿ. ಏನು, ನೀನು ಬೆಂಗಳೂರಿಗೆ ಬಂದಿದ್ದೀಯಾ? ಎಲ್ಲಿದ್ದೀಯಾ ಈಗ ಅಂತ ಅನನ್ಯ ಖುಷಿಯಿಂದ ಕೇಳ್ತಾಳೆ. ನನ್ನೊಬ್ಬ ಫ್ರೆಂಡ್ ಮನೆಯಲ್ಲಿ ಇದ್ದೀನಿ. ಯಾರದು ಫ್ರೆಂಡ್? ನನಗೆ ಗೊತ್ತೇ ಇಲ್ವಲ್ಲ ಅಂತ ಅನನ್ಯ ಸಂಶಯದಿಂದ ಕೇಳ್ತಾಳೆ. ಈ ನಡುವೆ ಪರಿಚಯ ಯಾದವನು. ತುಂಬ ಲೇಟ್ ಆಗಿದೆ ಅನನ್ಯ, ನಾಳೆ ಸಿಕ್ಕಾಗ ಎಲ್ಲ ವಿವರವಾಗಿ ಹೇಳ್ತೀನಿ. ಗುಡ್ ನೈಟ್ ಅಂತ ರಶ್ಮಿ ಕಾಲ್ ಕಟ್ ಮಾಡುತ್ತಾಳೆ. ಅನನ್ಯ ಫೋನ್ ಇಟ್ಟು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದ ವಿಕ್ರಮ್ನನ್ನು ನೋಡಿ, ವಿಕ್ರಮ್, ನನ್ನ ಫ್ರೆಂಡ್ ರಶ್ಮಿ ನನ್ನಿಂದ ಏನೋ ಮುಚ್ಚಿಡ್ತಿದ್ದಾಳೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತಾಳೆ. ಅವಳಿಗೆ ಹೇಳೋಕ್ಕೆ ಇಷ್ಟವಿಲ್ಲದೆ ಇರಬಹುದು ಅನನ್ಯ, ಬೇರೆಯವರ ವಿಷಯದಲ್ಲಿ ತಲೆ ಕೆಡಿಸಿಕೊಳ್ಳಬೇಡ, ನಾಳೆ ಅವಳನ್ನು ಸಿಕ್ಕಾಗ ಕೇಳು, ಈಗ ನಿದ್ದೆ ಮಾಡು ಅಂತ ವಿಕ್ರಮ್ ಸಮಯ ನೋಡಿ ಹೇಳ್ತಾನೆ. ಅನನ್ಯ ಸೈಲೆಂಟಾಗಿ ಹೋಗಿ ಮಲಗಿಕೊಳ್ಳುತ್ತಾಳೆ. ಆದರೂ ಅವಳ ಮನಸ್ಸಿನಲ್ಲಿ ರಶ್ಮಿಯ ಯೋಚನೆಗಳೇ ಓಡುತ್ತಿರುತ್ತವೆ.
ಅಷ್ಟಕ್ಕೂ ರಶ್ಮಿ ಮತ್ತು ವಿರಾಟ್ ಅನನ್ಯಾಳಿಂದ ಏನು ಮುಚ್ಚಿಡುತ್ತಿದ್ದಾರೆ? ವಿರಾಟ್ಗೂ ಅನನ್ಯಾಗೂ ಏನು ಸಂಬಂಧ? ಶಂಕರ್ ಹೆಗಡೆ ಯಾಕೆ ವಿರಾಟ್ ಜೊತೆ ಸೇರಿಕೊಂಡಿದ್ದಾರೆ? ಈ ಎಲ್ಲ ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರ ತಿಳಿಸಲು ಕಥೆಯ ಮುಂದಿನ ಭಾಗವನ್ನು ಖಂಡಿತ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಲೇಬೇಡಿ. ಧನ್ಯವಾದಗಳು. ಸಿಗೋಣ ಮುಂದಿನ ಭಾಗದಲ್ಲಿ.